ಎಫಿಷಿಯೆಂಟು ಅಂತ ನಾನಂತೂ ಒಪ್ಕೊಳ್ಳಲ್ಲ. ಎಂತೆಂಥ ಪ್ರಕರಣಗಳನ್ನು ಭೇದಿಸಿದ್ದಾರೆ, ಎಂತೆಂಥವ್ರನ್ನು ಹಿಡಿದಿದ್ದಾರೆ. ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಎಸ್ ಅಭಿಷೇಕ್, ಪೊಲೀಸರು ಖಂಡಿತವಾಗ್ಲೂ ತುಂಬಾ ಸೂಪರ್ ಎಫಿಷಿಯೆಂಟ್ ಇದ್ದಾರೆ. ಕರ್ನಾಟಕದ ಪೊಲೀಸರು ಎಂತೆಂಥವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಈ ರಾಜೀವ್ ಗೌಡ್ನನ್ನ ಅರೆಸ್ಟ್ ಮಾಡೋಕ್ಕೆ ಯಾಕೆ ಇಷ್ಟು ಸಮಯ ತಗೋತಾ ಇದ್ದಾರೆ? ಏನು ಒತ್ತಡ ಇದೆ ಅವ್ರ ಮೇಲೆ? ಏನು ಪರಿಸ್ಥಿತಿ ಇದೆ? ಈಗಾಗಲೇ ಏನು ಅಧಿಕಾರದ ಬಳಕೆ ಈ ರೀತಿಯಾಗೂ ಕೂಡ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದಾಗಿದೆ. ಎಂತೆಂತಹ ವ್ಯಕ್ತಿಗಳನ್ನ ಪೊಲೀಸರು ಹೆಡೆಮುಡಿ ಕಟ್ಟಿದ್ದಾರೆ. ಈತ ಒಬ್ಬ ಯಕಶ್ಚಿತ್ ಅಂತಾನೆ ಹೇಳ್ಬೋದು. ಆದರೆ ಅವರ ಮೇಲಿರುವಂತಹ ಅಂದರೆ ಪೊಲೀಸರ ಮೇಲಿರುವಂತಹ ಒತ್ತಡ ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ 8 ದಿನಗಳ ಕಾಲ ಒಬ್ಬ ಅಕ್ಯೂಸ್ಗೆ ಆತನನ್ನ ಬಂಧನ ಮಾಡೋದಕ್ಕೆ ಸಾಕಷ್ಟು ಒಂದು ಇದನ್ನ ಪ್ರೆಷರ್ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಆತನನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಬಂಧನ ಮಾಡೋದಕ್ಕಲ್ಲ, ಈ ರೀತಿಯಾದಂತಹ ಒಂದು ಒತ್ತಡವನ್ನ ಇದು ಮಾಡದೆ, ಅಂದ್ರೆ ಒತ್ತಡಕ್ಕೂ ಇದಾಗಿದೆ. ಈಗ FIR ಕೂಡ ದಾಖಲಾಗಿದೆ. FIR ದಾಖಲಾಗಿದ್ರು ಒಬ್ಬ ಆರೋಪಿಯನ್ನ ಬಂಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಸದ್ಯದ ಮಟ್ಟಿಗೆ ಅದರಲ್ಲಿ ಆ ಒಂದು FIR ನಲ್ಲಿ ಇರುವಂತಹ BNS ಸೆಕ್ಷನ್ಗಳೇನಿದೆ ಅದೆಲ್ಲವೂ ಕೂಡ ಬಂಧನ ಮಾಡುವಂತಹ ಒಂದು ಸೆಕ್ಷನ್ಗಳಾಗಿರುವಂಥದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಸ್ಟೇಷನ್ ಬೇಲ್ ಕೊಡುವಂಥದ್ದು ಅದು ಯಾವುದು ಕೂಡ ಇರೋದಿಲ್ಲ. ಹೀಗಾಗಿ ಸಹಜವಾಗಿಯೇ ಪೊಲೀಸರಿಗೆ ತಮ್ಮ ಅಂದ್ರೆ ಇಕ್ಕಟ್ಟಿನ ಪರಿಸ್ಥಿತಿ ಈಗ ಸದ್ಯ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸಂಪೂರ್ಣವಾಗಿ ನಿನ್ನೆ ನಡೆದಂತಹ ಒಂದು ಪ್ರಹಸನಗಳೇನಿದೆ, ಅಮಾನತು ಏನಿದೆ, ಸ್ವಲ್ಪ ಮಟ್ಟಿಗೆ ಪೊಲೀಸರಿಗೆ ಒತ್ತಡ ಕಡಿಮೆ ಮಾಡುವಂತಹ ಒಂದು ಕೆಲಸಗಳಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಹಿರಿಯ ರಾಜಕಾರಣಿಗಳೇನಿದ್ದಾರೆ, ಹಿರಿಯ ಮಂತ್ರಿಗಳೇನಿದ್ದಾರೆ, ಅವರು ಕೂಡ ಈ ವಿಚಾರದಲ್ಲಿ ಯಾರು ಕೂಡ ಹಸ್ತಕ್ಷೇಪ ಮಾಡಬಾರ್ದು. ಈಗಾಗಲೇ ಸಾಕಷ್ಟು ಒಂದು ಮುಜುಗರಕ್ಕೆ ಒಳಪಟ್ಟಿದೆ ಪಕ್ಷ. ಹೀಗಾಗಿ ಸಹಜವಾಗಿಯೇ ಜನರು ಕೂಡ ಆಕ್ರೋಶಗೊಳ್ತಾರೆ. ಜನ ನೋಡ್ತಾ ಇದ್ದಾರೆ. ಹೀಗಾಗಿ ಯಾಕಂದ್ರೆ ತಾನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಅಫೆನ್ಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ಆಕ್ಷನ್ಗಳನ್ನು ತಗೊಳ್ತಾರೆ. ಆದರೆ ಇಂತಹ ವ್ಯಕ್ತಿ ಈ ರೀತಿಯಾಗಿ ಧಮಕಿಯನ್ನು ಹಾಕ್ತಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ, ಆದರೂ ಕೂಡ ಇವರ ಬಂಧನ ಯಾಕಿಲ್ಲ ಅಂತ ಹೇಳಿ ಹಾಗಾದ್ರೆ ಇಂತಹ ವ್ಯಕ್ತಿಗಳನ್ನ ಕಾಂಗ್ರೆಸ್ ಸಾಕಿಕೊಂಡಿದೆಯಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಇದನ್ನ ಜನ ಕೂಡ ಮಾತನಾಡ್ತಾರೆ. ಈ ರೀತಿಯಾದಂತಹ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಜನರ ಒಂದಷ್ಟು ಮಾತುಗಳನ್ನು ತಪ್ಪಿಸೋದಕ್ಕೆ ಮತ್ತೆ ಈಗಾಗಲೇ ಏನು ವಿರೋಧ ಪಕ್ಷ ಕೂಡ ಸಾಕಷ್ಟು ಒಂದು ಇದನ್ನು ಮಾಡ್ತಾ ಇದೆ, ಅಂದ್ರೆ ಟೀಕೆಯನ್ನ ಮಾಡ್ತಾ ಇದೆ, ಇನ್ನೂ ಕೂಡ ಬಂಧನ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಈಗ ಸದ್ಯದ ಮಟ್ಟಿಗೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಸಿಕ್ಕಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಅವರು ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗ ಪ್ರಶ್ನೆ ಮಾಡ್ತಲೇ ಬಂದಿದೆ. ಈಗ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಈಗಾಗಲೇ 4 ಟೀಮ್ಗಳನ್ನು ಫೌಂಡ್ ಮಾಡಲಾಗಿರುವಂಥದ್ದು. ಆತ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಏನು ಹೇಳಲಾಗ್ತಾ ಇದೆ. ಎಸ್ಕೇಪ್ ಆಗಿರುವಂತಹ ಒಂದು ಸ್ಥಳಕ್ಕೆ ಅವರೊಂದು ತೆರಳಿ ಅವರನ್ನು ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಪೊಲೀಸರಿಗೆ ತಿಳಿಯದೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಸಂಬಂಧಿಕರಾಗಿರಬಹುದು ಮತ್ತು ಇನ್ನಿತರ ವೇನಲ್ಲಿ ಆತನ ಬಂಧನ ಮಾಡೋದಕ್ಕೆ ಈಗಾಗಲೇ 4 ಟೀಮ್ಗಳನ್ನು ಫೌಂಡ್ ಮಾಡಲಾಗಿದೆ. ಮತ್ತು ಅದರಲ್ಲಿ ಸೈಬರ್ ಟೀಮ್ ಏನಿದೆ, ಅಂದರೆ ಟೆಕ್ನಿಕಲ್ ಆಗಿ ಕಾರ್ಯನಿರ್ವಹಿಸುವಂತಹ ಒಂದು ಟೀಮ್ ಏನಿದೆ ಅದನ್ನು ಕೂಡ ಈಗಾಗಲೇ ಇದನ್ನು ಮಾಡ್ತಾ ಇರುವಂಥದ್ದು. ಮತ್ತು ಆತ ಯಾವ ಕಾರಿನಲ್ಲಿ ಪರಾರಿಯಾಗಿದ್ದಾನೆ ಅದರ ನಂಬರ್ಗಳನ್ನು ಟ್ರೇಸ್ ಔಟ್ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ಟೋಲ್ಗಳಿಗಾಗಿರಬಹುದು ಮತ್ತೆ ಇನ್ನಿತರ ಭಾಗದಲ್ಲಿ ಅಂದ್ರೆ CCTVಗಳನ್ನ ಪರಿಶೀಲನೆ ನಡೆಸುವಂತಹ ಮುಖಾಂತರ ಎಫಿಷಿಯೆಂಟು ಅಂತ ನಾನಂತೂ ಒಪ್ಕೊಳ್ಳಲ್ಲ. ಎಂತೆಂಥ ಪ್ರಕರಣಗಳನ್ನು ಭೇದಿಸಿದ್ದಾರೆ, ಎಂತೆಂಥವ್ರನ್ನು ಹಿಡಿದಿದ್ದಾರೆ. ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಎಸ್ ಅಭಿಷೇಕ್, ಪೊಲೀಸರು ಖಂಡಿತವಾಗ್ಲೂ ತುಂಬಾ ಸೂಪರ್ ಎಫಿಷಿಯೆಂಟ್ ಇದ್ದಾರೆ. ಕರ್ನಾಟಕದ ಪೊಲೀಸರು ಎಂತೆಂಥವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಈ ರಾಜೀವ್ ಗೌಡ್ನನ್ನ ಅರೆಸ್ಟ್ ಮಾಡೋಕ್ಕೆ ಯಾಕೆ ಇಷ್ಟು ಸಮಯ ತಗೋತಾ ಇದ್ದಾರೆ? ಏನು ಒತ್ತಡ ಇದೆ ಅವ್ರ ಮೇಲೆ? ಏನು ಪರಿಸ್ಥಿತಿ ಇದೆ? ಈಗಾಗಲೇ ಏನು ಅಧಿಕಾರದ ಬಳಕೆ ಈ ರೀತಿಯಾಗೂ ಕೂಡ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದಾಗಿದೆ. ಎಂತೆಂತಹ ವ್ಯಕ್ತಿಗಳನ್ನ ಪೊಲೀಸರು ಹೆಡೆಮುಡಿ ಕಟ್ಟಿದ್ದಾರೆ. ಈತ ಒಬ್ಬ ಯಕಶ್ಚಿತ್ ಅಂತಾನೆ ಹೇಳ್ಬೋದು. ಆದರೆ ಅವರ ಮೇಲಿರುವಂತಹ ಅಂದರೆ ಪೊಲೀಸರ ಮೇಲಿರುವಂತಹ ಒತ್ತಡ ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ 8 ದಿನಗಳ ಕಾಲ ಒಬ್ಬ ಅಕ್ಯೂಸ್ಗೆ ಆತನನ್ನ ಬಂಧನ ಮಾಡೋದಕ್ಕೆ ಸಾಕಷ್ಟು ಒಂದು ಇದನ್ನ ಪ್ರೆಷರ್ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಆತನನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಬಂಧನ ಮಾಡೋದಕ್ಕಲ್ಲ,
ಈ ರೀತಿಯಾದಂತಹ ಒಂದು ಒತ್ತಡವನ್ನ ಇದು ಮಾಡದೆ ಅಂದ್ರೆ ಒತ್ತಡಕ್ಕೂ ಇದಾಗಿದೆ. ಈಗ FIR ಕೂಡ ದಾಖಲಾಗಿದೆ. FIR ದಾಖಲಾಗಿದ್ರು ಒಬ್ಬ ಆರೋಪಿಯನ್ನ ಬಂಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಸದ್ಯದ ಮಟ್ಟಿಗೆ ಅದರಲ್ಲಿ ಆ ಒಂದು FIR ನಲ್ಲಿ ಇರುವಂತಹ BNS ಸೆಕ್ಷನ್ಗಳೇನಿದೆ ಅದೆಲ್ಲವೂ ಕೂಡ ಬಂಧನ ಮಾಡುವಂತಹ ಒಂದು ಸೆಕ್ಷನ್ಗಳಾಗಿರುವಂಥದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಸ್ಟೇಷನ್ ಬೇಲ್ ಕೊಡುವಂಥದ್ದು ಅದು ಯಾವುದು ಕೂಡ ಇರೋದಿಲ್ಲ. ಹೀಗಾಗಿ ಸಹಜವಾಗಿಯೇ ಪೊಲೀಸರಿಗೆ ತಮ್ಮ ಅಂದ್ರೆ ಇಕ್ಕಟ್ಟಿನ ಪರಿಸ್ಥಿತಿ ಈಗ ಸದ್ಯ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸಂಪೂರ್ಣವಾಗಿ ನಿನ್ನೆ ನಡೆದಂತಹ ಒಂದು ಪ್ರಹಸನಗಳೇನಿದೆ, ಅಮಾನತು ಏನಿದೆ, ಸ್ವಲ್ಪ ಮಟ್ಟಿಗೆ ಪೊಲೀಸರಿಗೆ ಒತ್ತಡ ಕಡಿಮೆ ಮಾಡುವಂತಹ ಒಂದು ಕೆಲಸಗಳಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಹಿರಿಯ ಏನೋ ರಾಜಕಾರಣಿಗಳೇನಿದ್ದಾರೆ, ಹಿರಿಯ ಮಂತ್ರಿಗಳೇನಿದ್ದಾರೆ, ಅವರು ಕೂಡ ಈ ವಿಚಾರದಲ್ಲಿ ಯಾರು ಕೂಡ ಹಸ್ತಕ್ಷೇಪ ಮಾಡಬಾರ್ದು. ಈಗಾಗಲೇ ಸಾಕಷ್ಟು ಒಂದು ಮುಜುಗರಕ್ಕೆ ಒಳಪಟ್ಟಿದೆ ಪಕ್ಷ. ಹೀಗಾಗಿ ಸಹಜವಾಗಿಯೇ ಜನರು ಕೂಡ ಆಕ್ರೋಶಗೊಳ್ತಾರೆ. ಜನ ನೋಡ್ತಾ ಇದ್ದಾರೆ. ಹೀಗಾಗಿ ಯಾಕಂದ್ರೆ ತಾನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಅಫೆನ್ಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ಆಕ್ಷನ್ಗಳನ್ನು ತಗೊಳ್ತಾರೆ. ಆದರೆ ಇಂತಹ ವ್ಯಕ್ತಿ ಈ ರೀತಿಯಾಗಿ ಧಮಕಿಯನ್ನು ಹಾಕ್ತಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ, ಆದರೂ ಕೂಡ ಇವರ ಬಂಧನ ಯಾಕಿಲ್ಲ ಅಂತ ಹೇಳಿ ಹಾಗಾದ್ರೆ ಇಂತಹ ವ್ಯಕ್ತಿಗಳನ್ನ ಕಾಂಗ್ರೆಸ್ ಸಾಕಿಕೊಂಡಿದೆಯಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಇದನ್ನ ಜನ ಕೂಡ ಮಾತನಾಡ್ತಾರೆ. ಈ ರೀತಿಯಾದಂತಹ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಜನರ ಒಂದಷ್ಟು ಮಾತುಗಳನ್ನು ತಪ್ಪಿಸೋದಕ್ಕೆ ಮತ್ತೆ ಈಗಾಗಲೇ ಏನು ವಿರೋಧ ಪಕ್ಷ ಕೂಡ ಸಾಕಷ್ಟು ಒಂದು ಇದನ್ನು ಮಾಡ್ತಾ ಇದೆ, ಅಂದ್ರೆ ಟೀಕೆಯನ್ನ ಮಾಡ್ತಾ ಇದೆ, ಇನ್ನೂ ಕೂಡ ಬಂಧನ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಈಗ ಸದ್ಯದ ಮಟ್ಟಿಗೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಸಿಕ್ಕಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಅವರು ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗ ಪ್ರಶ್ನೆ ಮಾಡ್ತಲೇ ಬಂದಿದೆ. ಈಗ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಈಗಾಗಲೇ 4 ಟೀಮ್ಗಳನ್ನು ಫೌಂಡ್ ಮಾಡಲಾಗಿರುವಂಥದ್ದು. ಆತ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಏನು ಹೇಳಲಾಗ್ತಾ ಇದೆ. ಎಸ್ಕೇಪ್ ಆಗಿರುವಂತಹ ಒಂದು ಸ್ಥಳಕ್ಕೆ ಅವರೊಂದು ತೆರಳಿ ಅವರನ್ನು ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಪೊಲೀಸರಿಗೆ ತಿಳಿಯದೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಸಂಬಂಧಿಕರಾಗಿರಬಹುದು ಮತ್ತು ಇನ್ನಿತರ ವೇನಲ್ಲಿ ಆತನ ಬಂಧನ ಮಾಡೋದಕ್ಕೆ ಈಗಾಗಲೇ 4 ಟೀಮ್ಗಳನ್ನು ಫೌಂಡ್ ಮಾಡಲಾಗಿದೆ. ಮತ್ತು ಅದರಲ್ಲಿ ಸೈಬರ್ ಟೀಮ್ ಏನಿದೆ, ಅಂದರೆ ಟೆಕ್ನಿಕಲ್ ಆಗಿ ಕಾರ್ಯನಿರ್ವಹಿಸುವಂತಹ ಒಂದು ಟೀಮ್ ಏನಿದೆ ಅದನ್ನು ಕೂಡ ಈಗಾಗಲೇ ಇದನ್ನು ಮಾಡ್ತಾ ಇರುವಂಥದ್ದು. ಮತ್ತು ಆತ ಯಾವ ಕಾರಿನಲ್ಲಿ ಪರಾರಿಯಾಗಿದ್ದಾನೆ ಅದರ ನಂಬರ್ಗಳನ್ನು ಟ್ರೇಸ್ ಔಟ್ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ಟೋಲ್ಗಳಿಗಾಗಿರಬಹುದು ಮತ್ತೆ ಇನ್ನಿತರ ಭಾಗದಲ್ಲಿ ಅಂದ್ರೆ CCTVಗಳನ್ನ ಪರಿಶೀಲನೆ ನಡೆಸುವಂತಹ ಮುಖಾಂತರ ಎಫಿಷಿಯೆಂಟ್ ಅಂತ ನಾನಂತೂ ಒಪ್ಕೊಳ್ಳಲ್ಲ. ಎಂತೆಂಥ ಪ್ರಕರಣಗಳನ್ನು ಭೇದಿಸಿದ್ದಾರೆ, ಎಂತೆಂಥವ್ರನ್ನು ಹಿಡಿದಿದ್ದಾರೆ. ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಎಸ್ ಅಭಿಷೇಕ್, ಪೊಲೀಸರು ಖಂಡಿತವಾಗ್ಲೂ ತುಂಬಾ ಸೂಪರ್ ಎಫಿಷಿಯೆಂಟ್ ಇದ್ದಾರೆ. ಕರ್ನಾಟಕದ ಪೊಲೀಸರು ಎಂತೆಂಥವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಈ ರಾಜೀವ್ ಗೌಡ್ನನ್ನ ಅರೆಸ್ಟ್ ಮಾಡಕ್ಕೆ ಯಾಕೆ ಇಷ್ಟು ಸಮಯ ತಗೋತಾ ಇದ್ದಾರೆ? ಏನು ಒತ್ತಡ ಇದೆ ಅವ್ರ ಮೇಲೆ? ಏನು ಪರಿಸ್ಥಿತಿ ಇದೆ? ಈಗಾಗಲೇ ಏನು ಅಧಿಕಾರದ ಬಳಕೆ ಈ ರೀತಿಯಾಗೂ ಕೂಡ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದಾಗಿದೆ. ಎಂತೆಂತಹ ವ್ಯಕ್ತಿಗಳನ್ನ ಪೊಲೀಸರು ಹೆಡೆಮುಡಿ ಕಟ್ಟಿದ್ದಾರೆ. ಈತ ಒಬ್ಬ ಯಕಶ್ಚಿತ್ ಅಂತಾನೆ ಹೇಳ್ಬೋದು. ಆದರೆ ಅವರ ಮೇಲಿರುವಂತಹ ಅಂದ್ರೆ ಪೊಲೀಸರ ಮೇಲಿರುವಂತಹ ಒತ್ತಡ ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ 8 ದಿನಗಳ ಕಾಲ ಒಬ್ಬ ಅಕ್ಯೂಸ್ಗೆ ಆತನನ್ನ ಬಂಧನ ಮಾಡೋದಕ್ಕೆ ಸಾಕಷ್ಟು ಒಂದು ಇದನ್ನ ಪ್ರೆಷರ್ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಆತನನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಬಂಧನ ಮಾಡೋದಕ್ಕಲ್ಲ, ಈ ರೀತಿಯಾದಂತಹ ಒಂದು ಒತ್ತಡವನ್ನ ಇದು ಮಾಡದೆ ಅಂದ್ರೆ ಒತ್ತಡಕ್ಕೂ ಇದಾಗಿದೆ. ಈಗ FIR ಕೂಡ ದಾಖಲಾಗಿದೆ. FIR ದಾಖಲಾಗಿದ್ರು ಒಬ್ಬ ಆರೋಪಿಯನ್ನ ಬಂಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಸದ್ಯದ ಮಟ್ಟಿಗೆ ಅದರಲ್ಲಿ ಆ ಒಂದು FIR ನಲ್ಲಿ ಇರುವಂತಹ BNS ಸೆಕ್ಷನ್ಗಳೇನಿದೆ ಅದೆಲ್ಲವೂ ಕೂಡ ಬಂಧನ ಮಾಡುವಂತಹ ಒಂದು ಸೆಕ್ಷನ್ಗಳಾಗಿರುವಂಥದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಸ್ಟೇಷನ್ ಬೇಲ್ ಕೊಡುವಂಥದ್ದು ಅದು ಯಾವುದು ಕೂಡ ಇರೋದಿಲ್ಲ. ಹೀಗಾಗಿ ಸಹಜವಾಗಿಯೇ ಪೊಲೀಸರಿಗೆ ತಮ್ಮ ಅಂದ್ರೆ ಇಕ್ಕಟ್ಟಿನ ಪರಿಸ್ಥಿತಿ ಈಗ ಸದ್ಯ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸಂಪೂರ್ಣವಾಗಿ ನಿನ್ನೆ ನಡೆದಂತಹ ಒಂದು ಪ್ರಹಸನಗಳೇನಿದೆ, ಅಮಾನತು ಏನಿದೆ, ಸ್ವಲ್ಪ ಮಟ್ಟಿಗೆ ಪೊಲೀಸರಿಗೆ ಒತ್ತಡ ಕಡಿಮೆ ಮಾಡುವಂತಹ ಒಂದು ಕೆಲಸಗಳಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಹಿರಿಯ ಏನೋ ರಾಜಕಾರಣಿಗಳೇನಿದ್ದಾರೆ, ಹಿರಿಯ ಮಂತ್ರಿಗಳೇನಿದ್ದಾರೆ, ಅವರು ಕೂಡ ಈ ವಿಚಾರದಲ್ಲಿ ಯಾರು ಕೂಡ ಹಸ್ತಕ್ಷೇಪ ಮಾಡಬಾರ್ದು. ಈಗಾಗಲೇ ಸಾಕಷ್ಟು ಒಂದು ಮುಜುಗರಕ್ಕೆ ಒಳಪಟ್ಟಿದೆ ಪಕ್ಷ. ಹೀಗಾಗಿ ಸಹಜವಾಗಿಯೇ ಜನರು ಕೂಡ ಆಕ್ರೋಶಗೊಳ್ತಾರೆ. ಜನ ನೋಡ್ತಾ ಇದ್ದಾರೆ. ಹೀಗಾಗಿ ಯಾಕಂದ್ರೆ
ತಾನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಅಫೆನ್ಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ಆಕ್ಷನ್ಗಳನ್ನು ತಗೊಳ್ತಾರೆ. ಆದರೆ ಇಂತಹ ವ್ಯಕ್ತಿ ಈ ರೀತಿಯಾಗಿ ಧಮಕಿಯನ್ನು ಹಾಕ್ತಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ, ಆದರೂ ಕೂಡ ಇವರ ಬಂಧನ ಯಾಕಿಲ್ಲ ಅಂತ ಹೇಳಿ. ಹಾಗಾದ್ರೆ ಇಂತಹ ವ್ಯಕ್ತಿಗಳನ್ನ ಕಾಂಗ್ರೆಸ್ ಸಾಕಿಕೊಂಡಿದೆಯಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಇದನ್ನ ಜನ ಕೂಡ ಮಾತನಾಡ್ತಾರೆ. ಈ ರೀತಿಯಾದಂತಹ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಜನರ ಒಂದಷ್ಟು ಮಾತುಗಳನ್ನು ತಪ್ಪಿಸೋದಕ್ಕೆ ಮತ್ತೆ ಈಗಾಗಲೇ ಏನು ವಿರೋಧ ಪಕ್ಷ ಕೂಡ ಸಾಕಷ್ಟು ಒಂದು ಇದನ್ನ ಮಾಡ್ತಾ ಇದೆ, ಅಂದ್ರೆ ಟೀಕೆಯನ್ನ ಮಾಡ್ತಾ ಇದೆ, ಇನ್ನೂ ಕೂಡ ಬಂಧನ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಈಗ ಸದ್ಯದ ಮಟ್ಟಿಗೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಸಿಕ್ಕಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಅವರು ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗ ಪ್ರಶ್ನೆ ಮಾಡ್ತಲೇ ಬಂದಿದೆ. ಈಗ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಈಗಾಗಲೇ 4 ಟೀಮ್ಗಳನ್ನು ಫೌಂಡ್ ಮಾಡಲಾಗಿರುವಂಥದ್ದು. ಆತ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಏನು ಹೇಳಲಾಗ್ತಾ ಇದೆ. ಎಸ್ಕೇಪ್ ಆಗಿರುವಂತಹ ಒಂದು ಸ್ಥಳಕ್ಕೆ ಅವರೊಂದು ತೆರಳಿ ಅವರನ್ನು ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಪೊಲೀಸರಿಗೆ ತಿಳಿಯದೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಸಂಬಂಧಿಕರಾಗಿರಬಹುದು ಮತ್ತು ಇನ್ನಿತರ ವೇನಲ್ಲಿ ಆತನ ಬಂಧನ ಮಾಡೋದಕ್ಕೆ ಈಗಾಗಲೇ 4 ಟೀಮ್ಗಳನ್ನು ಫೌಂಡ್ ಮಾಡಲಾಗಿದೆ. ಮತ್ತು ಅದರಲ್ಲಿ ಸೈಬರ್ ಟೀಮ್ ಏನಿದೆ, ಅಂದರೆ ಟೆಕ್ನಿಕಲ್ ಆಗಿ ಕಾರ್ಯನಿರ್ವಹಿಸುವಂತಹ ಒಂದು ಟೀಮ್ ಏನಿದೆ ಅದನ್ನು ಕೂಡ ಈಗಾಗಲೇ ಇದನ್ನು ಮಾಡ್ತಾ ಇರುವಂಥದ್ದು. ಮತ್ತು ಆತ ಯಾವ ಕಾರಿನಲ್ಲಿ ಪರಾರಿಯಾಗಿದ್ದಾನೆ ಅದರ ನಂಬರ್ಗಳನ್ನು ಟ್ರೇಸ್ ಔಟ್ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ಟೋಲ್ಗಳಿಗಾಗಿರಬಹುದು ಮತ್ತೆ ಇನ್ನಿತರ ಭಾಗದಲ್ಲಿ ಅಂದರೆ CCTVಗಳನ್ನು ಪರಿಶೀಲನೆ ನಡೆಸುವಂತಹ ಮುಖಾಂತರ